ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೈ ಕಾಮರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕಂಟಿನ್ಯೂಷನ್ ಇರುತ್ತೆ. ಸೋಷಿಯಲ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೋಷಿಯಲ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ. ಓಕೆ, ಸೊ ಸೋಷಿಯಲ್ ಮಾರ್ಕೆಟಿಂಗ್ ಈ ಕಾನ್ಸೆಪ್ಟ್ ಅನ್ನೋದು 1972 ಬಂದಿದ್ದು. ಓಕೆ, ಈ ಸೋಷಿಯಲ್ ಮಾರ್ಕೆಟಿಂಗ್ ಏನು ಅಂತಂದರೆ ಪ್ರಾಫಿಟ್ ಮೋಟಿವ್ ಅಂದರೆ ಪ್ರಯಾರಿಟಿಯಾಗಿ ಪ್ರಾಫಿಟ್ ಇಟ್ಕೊಳ್ಳೋದ್ರ ಬದಲು ಇದು ಹ್ಯೂಮನ್ ವೆಲ್ಫೇರ್ ಸಲುವಾಗಿ ನೋಡುತ್ತೆ. ಓಕೆ, ಇಟ್ ಪುಟ್ಸ್ ಹ್ಯೂಮನ್ ವೆಲ್ಫೇರ್ ಆಸ್ ಅ ಟಾಪ್ ಪ್ರಯಾರಿಟಿ ಬಿಫೋರ್ ಮೇಕಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ದ ವಾಂಟ್ಸ್. ಅವ್ರ ನೀಡ್ಸ್ ಅವರು ಒಂದು ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಹ್ಯೂಮನ್ ವೆಲ್ಫೇರ್ ಬಗ್ಗೆ ಅವರು ಥಿಂಕ್ ಮಾಡ್ತಾರೆ. ಅದೇ ಒಂದು ಟಾಪ್ ಪ್ರಯಾರಿಟಿಯಾಗಿ ಇಟ್ಕೊಂಡಿರ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಸೋಷಿಯಲ್ ಮಾರ್ಕೆಟಿಂಗ್ ಅಂತ. ದಿಸ್ ಕಾನ್ಸೆಪ್ಟ್ ಇಸ್ ಆಲ್ಸೋ ನೋನ್ ಆಸ್ ಹ್ಯೂಮನ್ ಕಾನ್ಸೆಪ್ಟ್. ಹ್ಯೂಮನ್ ಕಾನ್ಸೆಪ್ಟ್ ಅಂತಾದರೂ ಕರಿಬೋದು, ಇಂಟೆಲಿಜೆಂಟ್ ಕನ್ಸಂಪ್ಷನ್ ಕಾನ್ಸೆಪ್ಟ್ ಆ್ಯಂಡ್ ದ ಎಕಾಲಜಿಕಲ್ ಇಂಪರೇಟಿವ್ ಕಾನ್ಸೆಪ್ಟ್. ಓಕೆ, ಈ 3 ನೇಮ್ಸಿಂದ ಯಾವ ನೇಮ್ಸಿಂದ ಆದ್ರೂ ನಾವು ಸೋಷಿಯಲ್ ಮಾರ್ಕೆಟಿಂಗ್ನ ಕಾನ್ಸೆಪ್ಟ್ನ ಕರಿಬೋದು. ಓಕೆ, ನೆಕ್ಸ್ಟ್ ಸೊಸೈಟಿಯಲ್ ಮಾರ್ಕೆಟಿಂಗ್ ಅಂತ ಬರುತ್ತೆ. ಓಕೆ, ಇಟ್ ಕ್ರಿಯೇಟ್ಸ್ ಅ ಫೇವರಬಲ್ ಇಮೇಜ್ ಫಾರ್ ದ ಕಂಪನಿ ಟು ಇನ್ಕ್ರೀಸ್ ಸೇಲ್ಸ್. ಸೊ ಇಲ್ಲಿ ಏನಾಗುತ್ತೆ, ಕಂಪನಿ ಸೇಲ್ಸ್ನ ಇನ್ಕ್ರೀಸ್ ಮಾಡೋಕ್ಕೆ ಒಂದು ಫೇವರಬಲ್ ಇಮೇಜ್ ಕ್ರಿಯೇಟ್ ಮಾಡುತ್ತೆ. ಯಾವುದು? ಸೋಷಿಯಲ್ ಮಾರ್ಕೆಟಿಂಗ್, ಸೊಸೈಟಿಯಲ್ ಮಾರ್ಕೆಟಿಂಗ್. ಓಕೆ, ಇಟ್ ಈಸ್ ನಾಟ್ ಸಿಮಿಲರ್ ಟು ಸೋಷಿಯಲ್ ಮಾರ್ಕೆಟಿಂಗ್ ಆರ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಸೋಷಿಯಲ್ ಮಾರ್ಕೆಟಿಂಗ್ ಅಥವಾ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಸೇಮ್ ಅಲ್ಲ ಇದು. ಸೊಸೈಟಿಯಲ್ ಮಾರ್ಕೆಟಿಂಗ್ ಸ್ವಲ್ಪ ಡಿಫ್ರೆಂಟ್. ಓಕೆ, ಸೊಸೈಟಿಯಲ್ ಮಾರ್ಕೆಟಿಂಗ್ ಈಸ್ ಇನ್ ಕ್ಲೋಸ್ ರಿಲೇಷನ್ ಟು CSR ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಓಕೆನಾ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಸೊಸೈಟಿಗೆ ಹೆಲ್ಪ್ ಆಗೋ ಥರ ಅವರು ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಇನ್ಫೋಸಿಸ್ ತಗೊಳ್ಳೋಣ. ಓಕೆ, ಇನ್ಫೋಸಿಸ್ ಏನು ಮಾಡ್ತಿದ್ದಾರೆ ಅಂತಂದರೆ ಇದು ಅಕ್ಷಯ ಪಾತ್ರ ಅಂತ ಗೌರ್ಮೆಂಟ್ ಸ್ಕೂಲ್ಸ್ಗೆ ಪ್ರೊವೈಡ್ ಮಾಡ್ತಾರೆ ಫುಡ್. ಸೊ ಆ ಫುಡ್ದು ಅವರು ತೊಗೊಂಡಿದ್ದಾರೆ. ಅದನ್ನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಇನ್ಫೋಸಿಸ್. ಅಂದರೆ ಏನೋ ಒಂದು ಸೊಸೈಟಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಮಾಡ್ತಾರೆ ಅಂತ. ಓಕೆನಾ, ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಸೋಷಿಯಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್. ಸೋಷಿಯಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ಆಬ್ಜೆಕ್ಟಿವ್ಸ್ ಏನು? ದ ಮೇನ್ ಟು ಮೇಂಟೈನ್ ಅ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ವಿತ್ ಕಸ್ಟಮರ್ಸ್. ಹೌದಾ, ಈ ಥರ ಏನಾದ್ರು ಮಾಡ್ತಾ ಇದ್ರೆ ಕಸ್ಟಮರ್ಸ್ ಹತ್ರ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇಟ್ಕೊಂಡಿರ್ತೇವೆ. ಹೌದಾ, ನೆಕ್ಸ್ಟ್ ಟು ಕ್ರಿಯೇಟ್ ಬೆಟರ್ ಇಮೇಜ್ ಇನ್ ದ ಸೊಸೈಟಿ ಫಾರ್ ಕಂಪನಿ ದ್ಯಾನ್ ಕಾಂಪಿಟೇಟರ್ಸ್. ಈಗ ಇನ್ಫೋಸಿಸ್ ಆ ಥರ ಅಕ್ಷಯ ಪಾತ್ರೆಗೆ ಏನೋ ಹೆಲ್ಪ್ ಮಾಡ್ತಿದೆ, ಫುಡ್ಗೆ ಸೊಸೈಟಿಗೆ ಹೆಲ್ಪ್ ಮಾಡ್ತಿದೆ ಅಂತಂದಾಗ ನಮಗೆ ಅದ್ರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಸೊ ನಾನು ಬರೀ ಇನ್ಫೋಸಿಸ್ ಹೇಳ್ತಿದ್ದೀನಿ, ಸುಮಾರಷ್ಟು ಎಲ್ಲ ಕಂಪನೀಸು ಆಲ್ಮೋಸ್ಟ್ CSR ಅವರು ಕಂಪಲ್ಸರಿ ಇಟ್ಕೊಂಡಿರ್ತಾರೆ. ಓಕೆ, ಏನೋ ಒಂದು ಹೆಲ್ಪ್ ಸೊಸೈಟಿಗೆ ಮಾಡ್ತಿರ್ತಾರೆ. ಸೊ ಈಗ ಏನಾಗುತ್ತೆ ಇದರಿಂದ ಅಂತಂದರೆ ಈ ಕಾಂಪಿಟೇಟರ್ಸ್ಗಿಂತ ನಾವು ಬೆಟರ್ ಅಂತ ಟ್ರೀಟ್ ಮಾಡ್ತೀವಿ ಅವ್ರನ್ನ ಅಂತ. ಓಕೆ, ಟು ಕ್ರಿಯೇಟ್ ಬೆಟರ್ ಇಮೇಜ್ ಇನ್ ದ ಸೊಸೈಟಿ ಆಫ್ ಫಾರ್ ದ ಕಂಪನಿ ದ್ಯಾನ್ ಕಾಂಪಿಟೇಟರ್ಸ್. ನೆಕ್ಸ್ಟ್ ಟು ಕ್ಯಾರಿ ಔಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ಹೌದಾ, ಸ್ವಲ್ಪ ಕೆಲವೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅದೇ ಹೇಳಿದ್ನಲ್ಲ, CSR ಆ ಥರ ಏನೇನೋ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಕ್ಯಾರಿ ಔಟ್ ಮಾಡ್ತಾರೆ. ಟು ಡೆವಲಪ್ ಕಮ್ಯುನಿಟಿ ಅವೇರ್ನೆಸ್ ಟುವರ್ಡ್ಸ್ ಇಟ್ಸ್ ಬ್ರ್ಯಾಂಡ್ಸ್. ಟು ಡೆವಲಪ್ ಕಮ್ಯುನಿಟಿ ಅವೇರ್ನೆಸ್ನ ಡೆವಲಪ್ ಮಾಡ್ತಾರೆ ಅಂತ. ಓಕೆನಾ, ಓಕೆ, ನೆಕ್ಸ್ಟ್ ಟು ಇನ್ಕ್ರೀಸ್ ದ ಕನ್ಸ್ಯೂಮರ್ ಬೇಸ್ ಆ್ಯಂಡ್ ಮಾರ್ಕೆಟ್ ಶೇರ್. ಸೊ ಕನ್ಸ್ಯೂಮರ್ ಬೇಸ್ ಅಂದರೆ ಪರ್ಮನೆಂಟ್ ಕನ್ಸ್ಯೂಮರ್ಸ್ ಅಂತ ಹೇಳ್ಬೋದು, ಇವರೇ ಪರ್ಮನೆಂಟ್ ಕಸ್ಟಮರ್ಸ್ ಅಂತ ಹೇಳ್ಬೋದು. ಆ ಥರ ಕನ್ಸ್ಯೂಮರ್ ಬೇಸ್ನ ಇನ್ಕ್ರೀಸ್ ಮಾಡೋಕ್ಕೆ ಆ್ಯಂಡ್ ಮಾರ್ಕೆಟ್ ಶೇರ್ಸ್ನು ಕೂಡ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಆಬ್ಜೆಕ್ಟಿವ್ಸ್, ಇದು ಮೇನ್ ಆಬ್ಜೆಕ್ಟಿವ್ಸ್ ಯಾವುದು? ಸೊಸೈಟಿಯಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸು ಅಂತ. ಓಕೆ, ನೆಕ್ಸ್ಟ್ ಬೆನಿಫಿಟ್ಸ್ ಆಫ್ ಸೊಸೈಟಿಯಲ್ ಮಾರ್ಕೆಟಿಂಗ್. ಏನು ಬೆನಿಫಿಟ್ಸ್ ಸೊಸೈಟಿಯಲ್ ಮಾರ್ಕೆಟಿಂಗ್ದು ಅಂತಂದರೆ ಇಟ್ ಗಿವ್ಸ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಓವರ್ ದ ಕಾಂಪಿಟೇಟರ್ಸ್. ನಾನು ಆವಾಗಲೇ ಹೇಳಿದ್ನ, ಕಾಂಪಿಟೇಟರ್ಸ್ಗಿಂತ ಸ್ವಲ್ಪ ಹೆಚ್ಚಾಗಿ ಕಾಣಬೇಕು ಅಂತಂದರೆ ಈ ಥರ ಸೊಸೈಟಿಯಲ್ಲಿ ಹೆಲ್ಪ್ ಮಾಡಿದರೆ ಆವಾಗ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ. ಅವನ್ ಜಾಸ್ತಿ ಇವ್ರ ಹತ್ರನೇ ಎಲ್ಲ ಬಿಸ್ನೆಸ್ ನಡೆಯುತ್ತೆ. ಹೌದಾ, ಅದಕ್ಕೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಓವರ್ ದ ಕಾಂಪಿಟೇಟರ್ಸ್. ಇಟ್ ಈಸ್ ಯೂಸ್ಫುಲ್ ಇನ್ ದ ಕಸ್ಟಮರ್ ರಿಟೆನ್ಷನ್ ಆ್ಯಂಡ್ ಲಾಂಗ್ ಟರ್ಮ್ ರಿಲೇಷನ್ಶಿಪ್. ನಾನು ಹೇಳಿದೆ, ಕಸ್ಟಮರ್ಸ್ ರಿಟೆನ್ಷನ್ ಆಗ್ತಾರೆ, ಕಸ್ಟಮರ್ಸ್ ಇನ್ಕ್ರೀಸ್, ಪರ್ಮನೆಂಟ್ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ. ಹೌದಾ, ಸೊ ಲಾಂಗ್ ಟರ್ಮು ಇರುತ್ತೆ ರಿಲೇಷನ್ಶಿಪ್ಸ್ ಅಂತ. ಇಟ್ ಇನ್ಕ್ರೀಸಸ್ ಸೇಲ್ಸ್ ಆ್ಯಂಡ್ ಮಾರ್ಕೆಟ್ ಶೇರ್. ಹೌದಾ, ಸೇಲ್ಸು ಮಾರ್ಕೆಟ್ ಶೇರ್ಸು ಇನ್ಕ್ರೀಸ್ ಆಗುತ್ತೆ. ಸೊ ಇಟ್ ಫೆಸಿಲಿಟೇಟ್ಸ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಗ್ರೋತ್ ಇನ್ ಲಾಂಗ್ ಟರ್ಮ್. ಹೌದಾ, ಗ್ರೋತ್ ಫೆಸಿಲಿಟೇಟ್ಸ್ ಎಕ್ಸ್ಪ್ಯಾನ್ಷನ್ ಆಗ್ತಾ ಹೋಗುತ್ತೆ, ಗ್ರೋತ್ ಆಗ್ತಾ ಹೋಗುತ್ತೆ ಆ ಕಂಪನಿ. ಹೌದಾ, ದ ಪ್ರಾಡಕ್ಟ್ ಆ್ಯಂಡ್ ಕಂಪನಿ ಪಾಲಿಸಿ ಶುಡ್ ಪ್ರಯಾರಿಟೈಸ್ ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಸೊಸೈಟಿ ಇನ್ ಜನರಲ್. ಸೊ ಮೇನ್ ಏನು ಫೋಕಸ್ ಇರುತ್ತೆ,
ಅದು ಕಂಪನಿದು ಅಥವಾ ಪ್ರಾಡಕ್ಟ್ದು ಅಂತಂದರೆ ಸೋಷಿಯಲ್ ವೆಲ್ಫೇರ್ ಪ್ರೊವೈಡ್ ಮಾಡಬೇಕು, ಸೋಷಿಯಲ್ ಸೊಸೈಟಿಗೆ ಹೆಲ್ಪ್ ಆಗೋ ಹಾಗೆ ಮಾಡಬೇಕು ಅನ್ನೋದು. ಸೊ ಅದು ಒಂದು ಬೆನಿಫಿಟ್ ಆಗುತ್ತೆ. ಎಕನಾಮಿಕ್ ರಿಸೋರ್ಸಸ್ ಶುಡ್ ಬಿ ಮೇಡ್ ಪ್ರಾಪರ್ಲಿ ಯೂಸ್. ಏನೇನು ಎಕನಾಮಿಕ್ ರಿಸೋರ್ಸಸ್ ಇರುತ್ತೋ ಅದು ಕರೆಕ್ಟಾಗಿ ಯೂಸ್ ಮಾಡಿಬಿಟ್ಟು ಇನ್ನು ಉಳ್ಕಿದ್ದು ಮುಂದಿನ ಜನ್ರೇಷನ್ಗೆ ಹೆಲ್ಪ್ ಆಗೋ ಥರ ಅದನ್ನು ನಾವು ಸೇವ್ ಮಾಡಬೇಕು. ದಟ್ ಇಸ್ ಕಾಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಮುಂದೆ ಇವಾಗಿನ ಜನ್ರೇಷನೆಲ್ಲ ಇದ್ಬದ್ದೆಲ್ಲ ಖಾಲಿ ಮಾಡೋದಲ್ಲ. ಸೊ ನಮ್ಮ ಫ್ಯೂಚರ್ ಜನ್ರೇಷನಿಗೂ ನಾವು ಏನೋ ಒಂದು ರಿಸೋರ್ಸಸ್ನ ಸೇವ್ ಮಾಡಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಎಷ್ಟು ರಿಸೋರ್ಸಸ್ ಬೇಕೋ ನನಗೆ ಅಷ್ಟು ರಿಸೋರ್ಸಸ್ ಯೂಸ್ ಮಾಡಿಕೊಂಡು ಇರಬೇಕು ಪ್ರಾಪರಾಗಿ ಅಂತ. ಇಟ್ ರೇಸಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಪೀಪಲ್ ಆಫ್ ದ ಸೊಸೈಟಿ. ಹೌದಾ? ಸೊಸೈಟಿಗೆ ನಾವು ಹೆಲ್ಪ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗುತ್ತಾ? ಹೌದಾ? ಇಟ್ ಎನ್ಶೋರ್ಸ್ ಮೋರ್ ಸಿಗ್ನಿಫಿಕೆಂಟ್ ಆ್ಯಂಡ್ ಮೋರ್ ಫ್ರೂಟ್ಫುಲ್ ಎಕನಾಮಿಕ್ ಪ್ಲಾನಿಂಗ್ ಫಾರ್ ಸೊಸೈಟಿ. ಇಲ್ಲೇನಾಗುತ್ತೆ ಅಂತಂದರೆ ಸೊಸೈಟಿಗೆ ಎಕನಾಮಿಕ್ ಪ್ಲಾನಿಂಗ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಮೋರ್ ಸಿಗ್ನಿಫಿಕೆಂಟ್, ಇಟ್ ಎನ್ಶೋರ್ಸ್ ಮೋರ್ ಸಿಗ್ನಿಫಿಕೆಂಟ್ ಆ್ಯಂಡ್ ಮೋರ್ ಫ್ರೂಟ್ಫುಲ್ ಎಕನಾಮಿಕ್ ಪ್ಲಾನಿಂಗ್ ಫಾರ್ ದ ಸೊಸೈಟಿ. ಇದು ಒನ್ ಆಫ್ ದ ಬೆನಿಫಿಟ್ ಅಂತ. ಸೊ ಇದು ನಾವು ಸೋಷಿಯಲ್ ಮಾರ್ಕೆಟಿಂಗ್ ಸೊಸೈಟಿಯಲ್ ಮಾರ್ಕೆಟಿಂಗ್ ಆ್ಯಂಡ್ ಸೋಷಿಯಲ್ ಮಾರ್ಕೆಟಿಂಗ್ ತಿಳ್ಕೊಂಡ್ವಿ. ಹೌದಾ? ಸೊ ಇನ್ನೂ ಬೇರೆ ಇನ್ನೊಂದು ಫ್ಯೂ ಕಾನ್ಸೆಪ್ಟ್ಸ್ ಇದೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ, ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಬರೋಣ. ಓಕೆ, ಐ ಹೋಪ್ ನಿಮಗೆ ಸೋಷಿಯಲ್ ಮಾರ್ಕೆಟಿಂಗ್ ಅರ್ಥ ಆಗಿದೆ ಅಂದ್ಕೊತೀನಿ. ಓಕೆ, ಥ್ಯಾಂಕ್ ಯು.